ಶ್ರದ್ಧಾ ಮತ್ತು ಭಕ್ತಿಯ ಸಂಕೇತ ಐತಿಹಾಸಿಕ ಹಿನ್ನೆಲೆಯನ್ನು ಹೊತ್ತ ಶ್ರೀ ಉಡಸಲಮ್ಮದೇವಿಯವರ ರಥೋತ್ಸವ ಹಂದನ್ಕೆರೆ ಹೋಬಳಿ ಹೊಸಕೆರೆ ಗ್ರಾಮದಲ್ಲಿ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನಡೆಯಿತು. 8 ದಿನಗಳವರೆಗೆ ನಡೆಯುವ ಈ ಜಾತ್ರೆಯು ಕಾಲಾಂತರದಲ್ಲಿ ಅಪಾರ ಮಹತ್ವವನ್ನು ಪಡೆದಿದೆ. ಈ ಜಾತ್ರೆಯು ಹಳೆಯ ಕಾಲದಲ್ಲಿ ಭಾರೀ ದನಗಳ ಸಂಭ್ರಮ ಹೊಂದಿತ್ತು. ಆದರೆ ಇಂದು ತಂತ್ರಜ್ಞಾನ ಮತ್ತು ನವೀನತೆಯ ನಡುವೆಯೂ ಆ ಭಕ್ತಿ ಸಂಪ್ರದಾಯ ತನ್ನ ಶ್ರೇಷ್ಠತೆಯನ್ನು ಕಳೆದುಕೊಂಡಿಲ್ಲ. ಈ ಪ್ರಾಚೀನ ಊರಿನ ಹಿನ್ನೆಲೆಯನ್ನು ತಿಳಿಯಲು ನಾವು ಶತಮಾನಗಳ ಹಿಂದೆ ಮರಳಬೇಕು. ಶ್ರೀ ಕೃಷ್ಣದೇವರಾಯನ ಸಂಸ್ಥಾನದ ಕಾಲದಲ್ಲಿ ಆನೆಗುಂದಿಯ ಅರಸನ ಪತನದ ನಂತರ ಮುಸ್ಲಿಮರ ದಾಳಿಯಿಂದ ಭಾರಿ ಗಾತ್ರದ ಹಿಂದೂಗಳು ಊರಿನಿಂದ ಸ್ಥಳಾಂತರಗೊಂಡರು. ಆದರೆ ಭಕ್ತರು ತಮ್ಮ ಆರಾಧ್ಯ ದೇವಿಯನ್ನಾದ ಶ್ರೀ ಉಡಸಲಮ್ಮ ದೇವಿಯನ್ನು ರಾತ್ರೋರಾತ್ರಿ ಈ ಊರಿಗೆ ತಂದು ಪ್ರತಿಷ್ಠಾಪಿಸಿದರು. ಹೊಸಕೆರೆ ಶೆಟ್ಟಿಕೆರೆ ಸಂಸ್ಥಾನಕ್ಕೆ ಒಳಪಟ್ಟ ರಾಜಧಾನಿಯಾಗಿದ್ದು, ಕೋಟೆಗಳ ಬಲಿಷ್ಠ ಭಿತ್ತಿಗಳು, ಪಾಳೆಗಾರರ ಪ್ರಭಾವ, ಶರಣರ ಚರಿತ್ರೆ ಎಲ್ಲವನ್ನೂ ಹೊತ್ತಿರುತ್ತದೆ. ಊರಿನ ಸುತ್ತಲೂ ನಾಶದ ಅಂಚಿನಲ್ಲಿರುವ ಕೋಟೆಗಳ ಅವಶೇಷಗಳು, ಪಾಳೆಗಾರರ ಕಾಲದ ಕಾವಲು ಬುರ್ಜುಗಳು ಇಲ್ಲಿಯ ಇತಿಹಾಸವನ್ನು ಮೌನವಾಗಿ ಹೇಳುತ್ತಿವೆ. ಈ ಗ್ರಾಮವು ಧಾರ್ಮಿಕ ಮತ್ತು ಐತಿಹಾಸಿಕ ಆಕರ್ಷಣೆಗೆ ಮಾತ್ರ ಸೀಮಿತವಾಗಿಲ್ಲ. ಇಲ್ಲಿಯ ಮುಂಭಾಗದಲ್ಲಿರುವ ಕೆರೆಯು ಶಿವಲಿಂಗದ ಬಟ್ಟಲಿನ ಆಕಾರವನ್ನು ಹೊಂದಿದ್ದು, ಅದಕ್ಕೆ ಭಕ್ತರು ವಿಶೇಷ ಮಹತ್ವ ನೀಡುತ್ತಾರೆ.